ಅಮ್ಮ ಫೋನ್ ಮಾಡಿದ್ರು ಕರ್ಕಬಾ ಅಂತ ಹೋಗದಾ. ಅಯ್ಯೋ ಇವತ್ತು ಒಂದಿನಕ್ಕೆ ಏನು ಹೋಗೋದು, ಇವತ್ತು ರಜಾ ಅನ್ಕೊಂಡು ಹೊಂಟೋದ್ರೆ ನಾಳೆ ತಿರ್ಗಿ ಡ್ಯೂಟಿಗೆ ಬರ್ಬೇಕಲ್ಲ. ಅದಕ್ಕೆ ಹಂಗಂದೆ ಸಾಟರ್ಡೆ ಸಂಡೇ ಬರ್ತೀವಿ ಬಿಡು ಅಂತ. ಹೋಗಕ್ಕಾಯ್ತದೆ ಬಿಡಿ. ಅಲ್ಲೂ ಹೋದ್ರೆ ಮನೆಗೆ ಹೋಗ್ಬೇಕು, ಅಲ್ಲಿ ಅಜ್ಜಿಯವರೆಲ್ಲ ಬೇಜಾರು ಮಾಡ್ಕೊತಾರೆ ಹೋಗ್ಲಿಲ್ಲ ಅಂದ್ರೆ. ಹೋದ್ರೆ ಆಯ್ತದೆ ಬಿಡಿ. ಸರಿ ಆಯ್ತು. ಏನಾರು ಮಟನ್ ಏನ ತರ್ಲಾ? ಬೇಡ ಬಿಡಿ, ಹೆಂಗೋ ಸಂಡೆ ಹೋಯ್ತೀವಲ್ಲ ಅಲ್ಲಿ ತಿಂದ್ರೆ ಆಯ್ತದೆ. ಸರಿ ಆಯ್ತು. ಏನಂತೆ ಎಂಗೇಜ್ಮೆಂಟ್ ಯಾವಾಗ? ಧನುರ್ಮಾಸ ಅಲ್ರಿ, ಏನೇನು ಧನುರ್ಮಾಸ ಕಳಿಬೇಕು, ಸಂಕ್ರಾಂತಿ ಹಬ್ಬ ಬರಬೇಕು, ಅವಾಗ ಸಾಸ್ರಾಗಿ ಸರ್ ಕೇಳ್ಬಿಟ್ಟು ಅವಾಗ ಮಾಡ್ತಾರಂತಪ್ಪ. ಅದೇ ಇವ್ರದೇನ ಅವ್ರ ಹಿರಿ ಮಗನ್ಗೆ ಆಯ್ತಂತ. ಇಲ್ಲ ಇಲ್ಲ ಅವರು ಒಪ್ಪೇ ಇಲ್ವಂತ ಅವನು. ನಮ್ಮ ಸಾನ್ವಿಯ ಮಾಡ್ಕೊತೀವಿ ಅಂತ ಅಂದಂತೆ. ಅವಳು ಆಯ್ಕಿಲ್ಲ ಅಂತ ಅಂದ್ಲಂತೆ. ಅದಕ್ಕೆ ನನ್ನ ಮದುವೆನೇ ಬೇಡ ಅವ್ನು ಮಾಡಿ ಅಂತ ಅಂದ್ರಂತೆ. ಅದಕ್ಕೆ ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಸಡನ್ನ ಮದುವೆ ಮಾಡೋದಂತ ತೀರ್ಮಾನ ಮಾಡವ್ರೆ. ಸರಿ ಆಯ್ತು ಬಿಡು. ಅದಕ್ಕೆ ನನಗೆ ಏನು ಮಾಡೋದು ಮುಯ್ಯ ಅಂತ ಅದೇ ಎತ್ತೆ ಆಯ್ತಾ ಕುಂತದೆ. ಯಾಕೆ ಎತ್ತೆ ಮಾಡಿಯೇ ಬಿಡು, ಏನಾರು ತಗೊಳಕಾಯ್ತದೆ. ಏನಾರೇ ನೋಡದ ಗೋಲ್ಡ್ ಗೀಲ್ಡ್ ತಗೊಳಕಾಯ್ತದೆ ಬಿಡು. ಅದೇ ಏನು ಗೋಲ್ಡು ಇವತ್ತಿನ ರೈಟಲ್ಲಿ ಏನು ಗೋಲ್ಡ್ ತಗೊಳ್ಳೋದು ಏನೋ ಹೋಗಪ್ಪತ್ತಾಗೆ. ಏನು ಮಾಡೋಕ್ಕಾಗಿಲ್ಲ ಬಿಡು. ನೋಡದ ನೆಕ್ಲೆಸ್ ಏನಾರು ಮಾಡಿಸ್ಕೊಡಕಾಯ್ತದೆ ಅಲ್ವಾ? ಅದೇ ಅತ್ತೆಯರಲ್ಲಿ ಮಾಡಿಸ್ತಾರೆ, ಅಪ್ಪರು ಮಾಡ್ಸಾರೋ ಕಡೆ ಏನೋ ಗೊತ್ತಿಲ್ಲ. ಒಟ್ಟಿಗೆ ನೋಡಬೇಕು. ಒಟ್ಟಿಗೆ ಅಪ್ಪ ಒಂದು ಸ್ವಲ್ಪ ಮಾಡಿಸ್ಕೊಂಡಿಲ್ಲ ಅಂದ್ರೆ ಹೆಂಗ್ರಿ? ಈಗ ಅವ್ರೇನೋ ಬೇಕಾದಾಗ ಮಾಡಿಸ್ತಾರೆ ಅಂದ್ಬಿಟ್ಟು ಇವ್ರು ಹಂಗೆ ಇರಕ್ಕದ. ಇವ್ರು ಮಾಡಷ್ಟು ಮಾಡಬೇಕು, ಮಾಡಲಿ ಬಿಡು. ಈಗೇನಂತೆ ಮಾಡಲಿ ಬಿಡು. ಏನೂ ಇಲ್ವಾ ಈಗ? ಮಾವನ್ಗೆ 3 ಅಂಗಡಿ ದುಡ್ಡು ದಿಸಕ್ಕೆ ಸುಮಾರಾಗಿ ಬರೋಕ್ಕಿಲ್ವಾ? 10,000 ಮೇಲೆ ಬರ್ತದಂತೆ ದಿವಸಕ್ಕೆ. ಯಾಕಾಕು ತಿಂಗಳು 3 ಲಕ್ಷ ದುಡ್ಡು ಆಯ್ತು. ಏನು ಮಾಡೋರು? ಬಂಡವಾಳ ಹಾಕಿರಕ್ಕಿಲ್ವಾ? ಒಟ್ಟು ಒಂದು 2-3 ಲಕ್ಷ, ಒಂದು 2-3 ಸಾವಿರ, ಒಂದು 5,000 ಕಟ್ಟದ ಆವ ಸಿಕ್ಕಿದ್ರೆ 1.5 ಲಕ್ಷನೇ ಆಯ್ತದೆ. ಅಯ್ಯೋ ಹೊಸಿ ಎಲ್ಲ ಮಾಡಿ ನಮ್ಮಮ್ಮ ಅಷ್ಟೊಂದು ಆರ್ಡ್ರ್ ಮಾಡ್ಕೊಂಡಂತೆ ಅದು ಇದು ಅಂತವ. ಅಯ್ಯೋ ಭಾಳ ಜಾಸ್ತಿ ಖರ್ಚು ಮಾಡಿಸ್ತಾರೆ. ಅವ್ರ ಅದಕ್ಕೆ ಇದಕ್ಕೆ ಏನೇನೋ ಹೇಳ್ತಾರಪ್ಪ. ಹಂಗೆ ಅನ್ಕೊಂಡು ಅಡ್ಡ ಜಿಡ್ಡಿ ಖರ್ಚು ಮಾಡೋಕ್ಕಾಯ್ತದ? ಏನಾರು ಮಾಡ್ಕೊಳ್ಳ ಹಾಕ್ರಿ, ನಮಗೆ ಹಾಕ್ಬೇಕು. ಅಯ್ಯೋ ಏನೋ ಯಾಕೆ ಕಡೆ ಇವಳು ಚಿನ್ನು ಸಪ್ಕೆ ಇರ್ತಾಳೆ. ಅಲ್ಲಿ ಫೋನ್ ಮಾಡಿದಾಗ ಅಲ್ಲಿ ಅಜ್ಜಿಯವ್ರನ್ನ ತಾತನ ಬಂದ್ಬಿಟ್ಟು ತಗೊಂಡೋದ್ರು. ಮದುವೆ ಒಂದು ವಾರನ ಕರ್ಕೊಂಡೋಗಿದ್ರು ಆಗೋದು. ಅದೇ ನಾನು ಹೇಳಿ ಅವತ್ತೇ ಏನು ಮಾಡೋ ಕಳಿಸಿ ಸುಮ್ಮನಿರು ಅಂತ ನನ್ನ ಮಾತಾಡಿನ ಕೇಳಲೇ ಇಲ್ಲ. ಅಜ್ಜಿನೋ ತಾತನ ಬಂದರೆ ಕಳಿಸ್ತಿಲ್ಲ ಅಂದ್ರೆ ನೋಡು ಹೆಂಗೆ ಕಳಿಸ್ತೀವಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಳಕ್ಕಿಲ್ವಾ? ಬೇಜಾರು ಮಾಡ್ಕೊಳಕ್ಕಿಲ್ವಾ? ನಾನು ಅದಕ್ಕೆ ಅಜ್ಜಿ ತಾತ ಬಂದಿದ್ರು ಅಂತಾನೆ ಸುಮ್ಮನಾಗಿದ್ದು. ನೀವು ಯಾರು ಬಂದಿದ್ರು ನಾನು ಕಳಿಸ್ತಿದ್ದಿಲ್ಲ. ಇನ್ನು ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ಬಂದವ್ರೆ ಅಂದ್ಬಿಟ್ಟೆ ನಾನು ಕಳಿಸಿದ್ದು. ಸರಿ ಆಯ್ತು ರೀ, ತರಕಾರಿ ತಿನ್ನೋದು ತಗೊಬರೋಗಿ. ತರಕಾರಿ ಬೇಕಾ? ಸರಿ ತರ್ತೀನಿ ಬಿಡು. ಓಟ್ ಬರೋಣ. ಈ ಚಳಿಲಿ ಯಾರು ಹೊರಗಡೆ ಬರೋರು ಹೋಗ್ರಿ. ಓಟ್ ಬರೋಗಿ ತರಕಾರಿ ಪಲಾವ್ ಮಾಡ್ತೀನಿ. ಸರಿ ಆಯ್ತು. ಹಲೋ ಹಲೋ, ನಾನು ಕಡಪ್ಪ ಉಷಾ. ಓ ಅಮ್ಮ ಚೆನ್ನಾಗಿದ್ದೀರಾ? ಹ್ಞೂ ನಮ್ಮ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀಯಾ? ಹ್ಞೂ ಅಮ್ಮ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಅಪ್ಪ ನಾನು ಚೆನ್ನಾಗಿದ್ದೀನಿ. ಅಮ್ಮ ಫೋನ್ ಮಾಡಿದ್ರಾ? ಹ್ಞೂ ಮಾಡಿದ್ರು. ನೆನ್ನೆ ಬೆಳಿಗ್ಗೆನ ಮಾಡಿದ್ರು. ನೆನ್ನೆ ಸಂಜೆ ನಾನೇ ಮಾಡೋದು ಅನ್ಕೊಂಡೆ, ಫೋನ್ ಸಿಗ್ಲಿಲ್ಲ. ಯಾಕೆ ಹೇಳಿ ಅಮ್ಮ, ಏನಾಯ್ತು? ಅಯ್ಯೋ ಏನು ಅಂತ ಹೆಂಗೆ ಹೇಳೋದಪ್ಪ, ನಿಜವಾಗ್ಲೂ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಏನು ಹೇಳಿ? ಅದು ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ ಅವತ್ತು, ಆ ವಿಷಯನ ರಿಪೋರ್ಟ್ ಏನು ಬಂತು ಅಂತ ಹೇಳಿದ್ರಾ? ಹಾಸ್ಪಿಟ್ಲಿಗೆ ಹೋಗಿರೋ ವಿಷಯ ಯಾವುದು ಹೇಳಿಲ್ವಲ್ಲ ನಮಗೆ. ಅವತ್ತು ಹೋಗಿದ್ರು ಕಣಪ್ಪ, ಎದೆನೋ ಅಂದ್ಬಿಟ್ಟು ಹೋಗಿದ್ರು. ಅಲ್ಲಿ ನೋಡಿದ್ರೆ ಅದೇನೋ ಎದೆನೋ ಅಂದ್ಬಿಟ್ಟು ECG ಮಾಡಿಸೋದ್ರಂತೆ. ಮತ್ತು ಇನ್ನು ಕೆಲವು ಟೆಸ್ಟ್ಗಳು ಮಾಡಿಸಿದಾಗ ತುಂಬ ಆಲ್ಟ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗಿದೆ ಅಂತ ಹೇಳಿದ್ರಂತೆ. ಅಮ್ಮ ಏನು ಹಿಂಗೆ ಹೇಳ್ತಾ ಇದ್ದೀರಾ ನೀವು? ಅಮ್ಮನಿಗೆ ಆಲ್ಟ್ ಪ್ರಾಬ್ಲಮ್ಮ? ಏನೋ ಗೊತ್ತಿಲ್ಲ ಪುಟ. ಆಗ್ಲಿಂದನೂ ಅವರು ಮುಂಚಿತವಾಗ್ಲಿಂದನೂ ಹಾಸ್ಪಿಟ್ಲಿಗೆ ಹೋಗ್ತಾನೆ ಇದ್ರು, ಯಾರಿಗೂ ಹೇಳಿರ್ಲಿಲ್ವೇನೋ. ನಾನು ಅವತ್ತು ಬಲವಂತ ಮಾಡಿ ಕೇಳಿದ್ದಕ್ಕೆ ಹಂಗಂತ ಹೇಳಿದ್ರು. ತುಂಬ ಸೀರಿಯಸ್ಸೇ ಅಂತೆ, ಇನ್ನು ಸ್ವಲ್ಪ ದಿನ ಅಷ್ಟೇ ಬದುಕೋದು ಅಂತ ಹೇಳಿದಾರಂತೆ. ಏನು ಹೇಳ್ತಾ ಇದ್ದೀರಮ್ಮ ನೀವು? ಏನು ಹೇಳ್ತಾ ಇದ್ದೀರಾ? ನಮ್ಮ ಅಮ್ಮನಿಗೆ ಅಷ್ಟೊಂದು ಸೀರಿಯಸ್ ಆಗಿದೆಯಾ? ನೆನ್ನೆನೂ ಮಾತಾಡಿದ್ರು, ಯಾವ ವಿಷಯನೂ ಹೇಳಲೇ ಇಲ್ವಲ್ಲ ಅವರು. ನೋಡಮ್ಮ, ನಿಮ್ಮ ಧೈರ್ಯ ತನ್ಕೋ. ಅವರು ಹೇಳೋಕ್ಕೆ ಅಂದರೆ ಸುಮ್ಮನೆ ನೀವು ನೋವು ಮಾಡ್ಕೊತೀರಾ ಅಂತ ಯಾರಿಗೂ ಹೇಳಿಲ್ಲಮ್ಮ. ಅವ್ರ ಅಮ್ಮನಿಗೂ ಕೂಡ ಹೇಳಿಲ್ಲ. ನನ್ನ ಹತ್ರ ಹೇಳ್ಕೊಂಡ್ರು, ನಾನು ಬಲವಂತ ಮಾಡಿದ್ದಕ್ಕೆ. ನಿಜವಾಗ್ಲೂ ನನಗೆ ತುಂಬ ನೋವಾಯಿತು ಮನಸ್ಸಿಗೆ. ಅದಕ್ಕೋಸ್ಕರ ನಿನಗೆ ಫೋನ್ ಮಾಡಿ ಹೇಳ್ತಾ ಇರೋದು. ಯಾರಿಗೂ ಹೇಳ್ಬೇಡ ಅಂತ ನನ್ನ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡಿದ್ರು. ಅಲ್ಲ ಹಿಂಗಾದ್ರೆ ಹಂಗಟ್ಟಿ ಮಾಡೋದು? ನಮ್ಮ ಅಪ್ಪಾಜಿ ಇನ್ನೊಂದು ಮದುವೆ ನೋಡಬೇಕು ಅಂತ ಕನಸು ಕಟ್ಕೊಂಡು ಕುಂತಿದ್ರು. ಏನಿವೆಲ್ಲವ? ಏನು ನಡೀತಾ ಇರೋದು? ಎಲ್ಲಾರೇ ಆಗಲಿ ನಮ್ಮ ಅಮ್ಮ ಜೀವಂತವಾಗಿರಲಿ, ಚೆನ್ನಾಗಿರಲಿ ಅಂತ ನಾವು ಎಷ್ಟು ಆಸೆ ಮಾಡ್ತಿದ್ದೋ. ಯಾವಾಗಲೂ ಒಂದು ಫೋನ್ ಮಾಡ್ಕೊಂಡು ಮಾತಾಡ್ಕೊಬೋದು, ಏನೋ ದೂರದಿಂದ ನೋಡಿ ಸಮಾಧಾನ ಮಾಡ್ಕೊಬೋದು ಅಂತ ಅನ್ಕೊಂಡಿದ್ದು. ಆದರೆ ನಮ್ಮ ಅಮ್ಮನಿಗೆ ಈ ಥರ ಆಗದೇ ಇದ್ರೆ ನಿಜಕ್ಕೂ ನಂಬಕ್ಕೆ ಆಯ್ತಾ ಇಲ್ಲ. ನೋಡ್ಬಿಟ್ಟ, ಸಮಾಧಾನ ಮಾಡ್ಕೊಂಡವ್ಯಾ, ಸಮಾಧಾನ ಮಾಡ್ಕೊ. ಏನು ಮಾಡೋಕ್ಕಾಗುತ್ತೆ ಹೇಳು? ನಿಜಕ್ಕೂ ನಿಮ್ಮಮ್ಮ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರಮ್ಮ. ಮತ್ತೆ ಆ ವಿಕ್ಕಿ ಬಂದಿದ್ದಾನೆ, ಅಲ್ಲಿದ್ದಾನೆ ಕಾಳಮ್ಮನ ಮನೆ. ಆದರೆ ಇವ್ರು ಯಾವತ್ತೂ ಅವ್ರ ಜೊತೆ ಅವ್ರ ಮಕ್ಕಳು ನೋಡಿಲ್ಲ, ಅವ್ರ ಹತ್ರ ಮಾತು ಆಡಿಲ್ಲ. ತುಂಬ ದೂರವಾಗಿ ಒಬ್ಬರೇ ಇದ್ದಾರೆ, ಒಬ್ಬಂಟಿಯಾಗಿ. ನಿಜವಾಗ್ಲೂ ಏನಕ್ಕೆ ಹಿಂಗಿದ್ದಾರೆ ಅಂತ ಅಂದಾಗ ನಾನು ವಿಚಾರಿಸ್ದಾಗಲೇ ಗೊತ್ತಾಗಿದ್ದು ಅವ್ರಿಗೆ ಆಲ್ಟ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು. ಇನ್ನು ಜಾಸ್ತಿ ದಿನ ಬದುಕಲ್ಲ ಅಂತ ಕೂಡ ಹೇಳಿದ್ರು. ಅದು ನೆನೆಸ್ಕೊಂಡ್ರೆ ನನಗೆ ಈಗಲೂ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅಲ್ಲ ಕಣಮ್ಮ, ನಾವೆಲ್ಲ ಇಲ್ವ ಅವ್ರಿಗೆ? ಯಾಕಪ್ಪ ಹಂಗೆ ಎಲ್ಲ ನಮ್ಮಿಂದನೂ ಮುಚ್ಚಿಡ್ಬೇಕು ಅನ್ನೋದು ಏನಿದ್ದದು? ನಾವು ಹಂಗಾರು ಹೊರಗ್ಲವ್ರು, ಅವ್ರ ಮಕ್ಕಳಲ್ವಾ? ಅವ್ರು ಏನೇ ತಪ್ಪು ಮಾಡಿದ್ರು ನಾವು ಸಂಸಿ ನಾವು ಈಗ ಚೆನ್ನಾಗಿಲ್ವ ಅವ್ರ ಜೊತೆ? ಹೋಯ್ತಾ ಬತ್ತ ನೋಡ್ಕೊತಾ ಇಲ್ವಾ? ನಮ್ಮ ಮನೆಯವ್ರಿಗೆ ಗೊತ್ತಿಲ್ದಾಗೆ ಕದ್ದು ಮುಚ್ಚಿ ನಾವು ನೋಡ್ತಾ ಇಲ್ವಾ ಹೇಳಿ? ನಮ್ಮ ಅಪ್ಪ ಮನೆಯವ್ರಿಗೆ ಗೊತ್ತಾದ್ರೆ ಏನಂತಾರೋ ಏನೋ ಅಂದ್ಬಿಟ್ಟು ನಾವು ಇಲ್ಲಿ ತನಕನೂ ಅವ್ರನ್ನ ಮೀಟ್ ಮಾಡಿರೋದೇ ನಾವು ಹೇಳೂ ಇಲ್ಲ. ಅವಳೇ ಆಗಲಿ, ನಾನೇ ಆಗಲಿ, ನಮ್ಮ ಯಜಮಾನ್ರೇ ಆಗಲಿ ಅಷ್ಟು ಸೀಕ್ರೆಟಾಗಿ ಮೇಂಟೈನ್ ಮಾಡೀವಿ.
ಅಷ್ಟು ಕದ್ದು ಮುಚ್ಚು ನೋಡಕ್ಕೆ ಹೋಯ್ತೀವಿ ಅಂದರೆ ಅವರು ಅರ್ಥ ಮಾಡ್ಕೋಬೇಕಲ್ಲ ನಮ್ಮ ಮನೆಗಳ್ನೂ ನಾವು ಎಷ್ಟು ಅವ್ರನ್ನ ಇಷ್ಟಪಡ್ತೀವಿ ಅಂತ. ಹೌದು ಪುಟ, ನೋಡು ಅವ್ರಿಗೆ ನಿಮ್ಮ ಪ್ರೀತಿ ಬೆಲೆ ಗೊತ್ತಾಗಿದೆ. ಹಾಗೆಯೇ ಅವ್ರಿಗೂ ನಿಮ್ಗೆ ನೋವು ಮಾಡೋಕ್ಕೆ ಇಷ್ಟ ಇಲ್ಲ. ಈ ವಿಷಯ ಗೊತ್ತಾದರೆ ನೋವು ಮಾಡ್ಕೊಳ್ತಾರೆ, ಅದರಿಂದ ನೋವಾಗುತ್ತೆ ಅನ್ನೋದೊಂದು ಉದ್ದೇಶದಿಂದ ಹೇಳಿಲ್ಲ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನಾನು ಹೇಳ್ಬೇಕೋ ಬೇಡವೋ ಅಂತ ತುಂಬ ಯೋಚನೆ ಮಾಡಿ ಕೊನೆಗೆ ಹೇಳೋಣ ಪಾಪ, ನಿಮಗೆ ಮೋಸ ಆಗೋದು ಬೇಡ ಅಂದ್ಬಿಟ್ಟು ಫೋನ್ ಮಾಡಿದೆಮ್ಮ. ನೋಡು, ದಯವಿಟ್ಟು ಈ ವಿಷಯ ನಾನು ಹೇಳ್ದೆ ಅನ್ನೋದು ಮಾತ್ರ ಗೊತ್ತಾಗೋದು ಬೇಡ. ಸರಿ ಬಿಡಿ ಅಮ್ಮ, ಪಾಪ ಏನು ತಪ್ಪು ಮಾಡಿದ್ದೀರಾ, ತಪ್ಪ ಇದು ಪಾಪ ಬುಡಿ. ನೀವ್ಯಾಕೆ ಬೇಜಾರು ಮಾಡ್ಕೊತೀರಿ, ನಾನು ಹೇಳೋದು ಇಲ್ಲ. ಸರಿಯಾ? ಸರಿ ನಮ್ಮ ನವ್ಯ, ಅದಕ್ಕೆ ಫೋನ್ ಮಾಡಿ ಹೇಳೋಣ ಅಂದ್ಬಿಟ್ಟು ಹೇಳ್ದೆ. ಸರಿ ಆಯಿತು ಅಮ್ಮ. ಯಾಕೆ ಏನಾಯ್ತು? ಯಾಕೆ ಅಳ್ತಾ ಇದ್ದಿ? ಯಾಕೆ ಏನಾಯ್ತು? ಏನಾಯ್ತು ಹೇಳು. ಅಳ್ತಾ ಇದ್ದಿ ಯಾಕೆ? ಏನಾಯ್ತೆ? ರೀ, ಅಮ್ಮನಿಗೆ ತುಂಬ ಸೀರಿಯಸ್ ಅಂತೆ, ಹಾರ್ಟ್ ಪ್ರಾಬ್ಲಮ್ ಅಂತೆ. ಏನು ಹೇಳ್ತಾ ಇದ್ದೀನಿ ನೀನು? ಹೌದು, ಅದೇ ನಮ್ಮ ಜಯಜ್ಜಿ ಸೊಸೆ ಇಲ್ವಾ, ಫೋನ್ ಮಾಡ್ತಾರಲ್ಲ ನನಗೆ ಉಮಾ ಅಂತ, ಅವ್ರು ಫೋನ್ ಮಾಡಿದ್ರು. ಮತ್ತು ನಿಮ್ಮ ಅಮ್ಮನಿಗೆ ಭಾಳ ಸೀರಿಯಸ್ ಆಗೈತೆ, ಹಾರ್ಟ್ ಪ್ರಾಬ್ಲಮ್ ಅಂತ ಡಾಕ್ಟ್ರ್ ಹೇಳಿದಾರಂತೆ. ಜಾಸ್ತಿ ದಿನ ಬದುಕಲ್ಲ ಅಂತವ್ರು ಹೇಳಿದಾರಂತೆ ಅಂದ್ಬಿಟ್ಟು. ಅಲ್ಲ, ರಾತ್ರಿ ತಾನೇ ಏನೋ ಫೋನ್, ನೆನ್ನೆ ಬೆಳಿಗ್ಗೆ ಕಡೆ ರಾತ್ರಿ ಹೊತ್ತು ನೀನು ಫೋನ್ ಮಾತಾಡ್ತಿದ್ದೆ ಅಲ್ವಾ? ನಿನ್ನ ಹತ್ರ ಹೇಳಿಲ್ವಾ ಅವರು? ಇಲ್ಲ ನೋಡು, ನಾವು ಅಷ್ಟು ಬೇಡವಾಗ್ಬಿಟ್ಟಿದ್ದೀವಿ ಅಮ್ಮನಿಗೆ, ನಮ್ಮ ಹತ್ರ ಹೇಳ್ಕೋಬೇಕು ತಾನೆ. ನಾವು ಅಷ್ಟು ಬೇಡವಾಗ್ಬಿಟ್ಟಿದ್ದೀವಿ ಅವ್ರಿಗೆ. ನಿಜವಾಗ್ಲೂ ಸಖತ್ ಬೇಜಾರಾಯ್ತೈತೆ. ನೋಡು, ನೀನೇನು ತಲೆಗೆಡ್ಸ್ಕೊಬೇಡ, ನಾವು ಈಗಲೇ ಹೋಗಿ ಕರ್ಕೊಂಬರೋದ. ಬಾ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಯ್ತದೆ. ನೀನೇನು ಭಯ ಪಡಬೇಡ, ಧೈರ್ಯವಾಗಿರು. ನೀನು ಧೈರ್ಯ ಕಳ್ಕೊಂಡ್ರೆ ನನಗೂ ಕೈ ಕಾಲೇ ಅಡಕಿಲ್ಲ. ಸುಮ್ಮನೆ ಆಯ್ತು, ಕರ್ಕೊಂಬರೋದು. ಅದು ಏನು ನೋಡೋಕ್ಕಾಯ್ತದೆ ಬಿಡು, ತೋರ್ಸೋಕ್ಕಾಯ್ತದೆ ಒಳ್ಳೆ ಕಡೆಗೆ. ಅಲ್ಲ ಕಣೋ, ನಮ್ಗೆ ಹೇಳ್ಬೇಕು ಅಂತ ನಾನು ಅನ್ಸಕ್ಕಿಲ್ಲ ಅಮ್ಮನಿಗೆ. ನಮ್ಗೆ ಹೇಳ್ಬೇಕು ಅನ್ಸಕ್ಕಿಲ್ಲ, ನಾವು ಅಷ್ಟು ಹೊರಗ್ಲವ್ರು ಅನ್ಕೊಂಡಿದ್ದ ನೋಡು. ಇನ್ನೊಬ್ರನ್ನ ತಿಳ್ಕೊಬೇಕಾ ಹೇಳಿ ಇದೆಯಾ, ನಮ್ಗೆ ಎಷ್ಟು ನೋವು ಆಯ್ಕಿಲ್ಲ ಅಂತ. ನೋಡು, ಬೇಜಾರು ಮಾಡ್ಕೋಬೇಡ. ಅವ್ರ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ವಾ? ನೋವು ಕೊಡ್ಬೇಕಲ್ಲ ಮಕ್ಕಳಿಗೆ ಅಂತ ಹೇಳಿಲ್ದೇ ಇರ್ಬೋದು ಅಲ್ವಾ? ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಈ ಸಮಯದಲ್ಲಿ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನಕ್ಕಿಲ್ಲ. ನಡಿ ಇವಾಗ ಹೋಗಿ ಕರ್ಕೊಬರೋದ. ನಡಿ, ಕೂತ್ಕೊಂಡು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಬರಲಿ ಅಲ್ಲಿ ನಡಿ, ಹೋಗೋದ ಫಸ್ಟು. ಹೋಗ್ಬಿಟ್ಟು ಯಾವ ಕಂಡೀಷನಲ್ಲಿ ಇದ್ದಾರೆ ಮೊದಲು ನಿಮ್ಮ ಅಮ್ಮ ನೋಡೋದ. ನನಗೆ ಒಂದು ಗಾಬರಿನೇ ಆಗೋಯ್ತೊತ್ತಗೆ ನೀನು ಹೇಳಿ ಕೇಳ್ಬಿಟ್ಟು. ಯಪ್ಪ ದೇವರೇ ಭಗವಂತ. ಆಯಿತು, ನಿಜವಾಗ್ಲೂ ದೇವ್ರಿಗೆ ನಮ್ಮ ಮೇಲೆ ಎಷ್ಟು ಕೋಪ ಇರಬೇಕು. ನಾವು ಏನು ಮಾಡಿದ್ದೀವಿ, ನಾವೇನು ಅನ್ಯಾಯ ಮೋಸ ಮಾಡಿದ್ದೀವಿ ಅಂದ್ಬಿಟ್ಟು ದೇವ್ರ ಈ ಥರ ಶಿಕ್ಷೆ ಕೊಡ್ತಾ ಇದ್ದಾರೆ ನಮಗೆ. ನೋಡು, ಈಗೆಲ್ಲ ನೀವೆಲ್ಲ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮಾ? ಹೇಳಿ ನೀನೇ ಸುಮ್ಮನಿರು. ಆಯಿತು, ನಾವೇನು ಮಾಡಿದವು ಆ ದೇವ್ರದ್ದು ಎಷ್ಟು ಪರೀಕ್ಷೆ ಮಾಡೋಣ ಮಾಡಲಿ ಬಿಡು, ತಲೆಗೆಡ್ಸ್ಕೊಬೇಡ. ಬಾ ನೀನು, ಬಾ ಹೋಗೋದ ಮೊದಲು. ನೋಡು, ಈ ವಿಷಯನ ಸದ್ಯಕ್ಕೆ ಚಿನ್ನ ಗೊತ್ತಾಗ್ದಂಗಿದ್ರೆ ಸರಿ. ಪಾಪ ಅವಳಿಗೆ ಮದುವೆ ಆಗ್ತಿರೋರಿಗೆ ನಾವು ಮಾಡೋದು ಸರಿ ಇಲ್ಲ. ಅವಳಿಗೆ ಹೇಳೋದೇ ಬೇಡ. ಈಗ ಸದ್ಯಕ್ಕೆ ನಾವು ಫಸ್ಟ್ ಹೋಗೋದ. ಬಾ. ಸರಿ ಆಯಿತು, ಬನ್ನಿ ಹೋಗೋದ. ನಮ್ಮ ಅಮ್ಮನಿಗೆ ಏನಾಗಿರೋದು ಏನು. ಕಣ್ಣೀರು ಒರೆಸ್ಕೊ ನೀನು. ಧೈರ್ಯವಾಗಿರ್ಬೇಕು. ಹಿಂಗೆ ಹತ್ಕ ಕೂತ್ಕೊಂಡ್ರೆ ನನಗೆ ಬೇಜಾರು. ನನಗೆ ನಿಜವಾಗ್ಲೂ ಅದು ಏನಿದ್ರು ಧೈರ್ಯವಾಗಿ ಎದುರಿಸ್ಬೇಕು ನಾವು. ಹಂಗೆಲ್ಲ ಇದು ಮಾಡ್ತಾರಾ? ಹೋಗಪ್ಪ ನೀನು. ನಿನ್ಗೊಂಥರ ನೀನು ಸಪ್ಪಗಾದ್ರೆ ನನಗೆ ಅಂತ ತಲೆ ಕೆಟ್ಟದಂಗೆ ಆಯ್ತು ನನಗೆ. ನೀನು ಹಿಂಗೆ ಹತ್ತು ಕೂತ್ಕೊಂಡ್ಬಿಡ. ನೀನು ಕಣ್ಣೀರು ಒರೆಸ್ಕೊ. ಈಗ ಹೊರಡೋದ. ಬಾ ನೀನು, ಬಾ. ಸರಿ ಆಯಿತು, ಸರಿ ಆಯಿತು, ನಡಿ. ಬಾ, ಯಾಕೆ ತಲೆ ಕೆಡ್ಸ್ಕೊಂಡಿದ್ದಾನಿಲ್ವಾ? ಬಾ, ಟೆನ್ಷನ್ ತಗೋಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.